ಫಸ್ಟ್ ಇಂಪ್ರೆಷನ್ ಹೇಗಿತ್ತು? ಅಂದ್ರೆ ಒಬ್ರಿಗೊಬ್ರಿಗ ಕಾರ್ತಿಕ್ ಅವ್ರ ಬಗ್ಗೆ ನನಗೆ ಗೊತ್ತಿತ್ತು ಬಿಕಾಸ್ ನಾನು ಅವ್ರನ್ನ ಮುಂಚೆ ನೋಡಿದ್ದೆ ಸೀರಿಯಲ್ ಅಲ್ಲಿ. ಸೊ ಡೈರೆಕ್ಟ್ ಆಗಿ ಹೇಗೆ ಅಂತ ಗೊತ್ತಿರಲಿಲ್ಲ. ಬಟ್ ಫಸ್ಟ್ ಡೇ ನೋಡಿದ ತಕ್ಷಣ ಮಾತ್ರ ಅಂದ್ರೆ ತುಂಬಾ ಸಾಫ್ಟ್, ಅಂದ್ರೆ ತುಂಬಾ ಕೇರಿಂಗ್, ಎಲ್ಲರ ಹತ್ರ ಮಾತಾಡೋದು ಅಷ್ಟೇ ತುಂಬಾ ಸಾಫ್ಟ್ ಆಗಿ ಯಾವಾಗಲೂ ಖುಷಿಯಾಗಿ ಮಾತಾಡ್ತಿರ್ತಾರೆ. ಇದು ನನ್ನ ಫಸ್ಟ್ ಇಂಪ್ರೆಷನ್ ಅವ್ರದ್ದು. ನನ್ನ ಫಸ್ಟ್ ಇಂಪ್ರೆಷನ್ ಏನಂದ್ರೆ ಫಸ್ಟ್ ಆಫ್ ಆಲ್ ಇವ್ರನ್ನ ನೋಡಿದ್ದು ನಾನು ಬಿಗ್ ಬಾಸ್ ಅಲ್ಲಿ. ಇವ್ರು ನನ್ನ ಪೇರಾಗಿ ಮಾಡ್ತಿದ್ದಾರೆ ಅನ್ನೋದು ಒಂದು ಖುಷಿ ಇರುತ್ತೆ ನಮಗೆ. ಸೊ ಆ ಖುಷಿ ಆ್ಯಕ್ಚುಲಿ ನಾನು ತುಂಬ ಜನರ ಹತ್ರ ವ್ಯಕ್ತಪಡಿಸಿದ್ದೀನಿ. ಸೊ ತುಂಬ ಶಾಕ್ ಆಗಿದ್ದೆ, ಖುಷಿಯಾಗಿದ್ದೆ, ಆ್ಯಂಡ್ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋದು ಫಸ್ಟ್ ಇಂಪ್ರೆಷನ್. ನಿಮ್ಮಿಬ್ಬರ ಫಸ್ಟ್ ಸೀನ್ ನಂಗೆ ಗೊತ್ತು. ದೀಪ ಹಚ್ಚೋದು. ಯಾವುದು ದೀಪ ಹಚ್ಚೋದು? ದೇವಸ್ಥಾನ ಇದು ನಮ್ಮ ಮನೆಗೆ ಬಂದು ದೀಪ ಹಚ್ಚೋದು. ಅದು ಬಟ್ ಅದು ಟೆಲಿಕಾಸ್ಟ್ ಆಯ್ತಲ್ಲ. ಟೆಲಿಕಾಸ್ಟ್ ಆಗೋದು ಅಂದರೆ ಫಸ್ಟ್ ಸೀನ್ ಅದೇ ಮಾಡಿದ್ದು ಅವರು. ಇಲ್ಲ, ನಾವು ಟೆಂಪಲ್ ಅಲ್ಲಿ ನೀವು ಮಂಗಳಮ್ಮನ ಎತ್ಕೊಂಡು ಹೋಗೋದಿನ ನಾನು ಚಪ್ಪಲಿ ಬಿಡೋದು, ಅದು ಫಸ್ಟ್ ಸೀನ್ ನಂದು ನಿಮ್ದು. ಹಾಂ, ಸೀರಿಯಲಲ್ಲಿ ಆ್ಯಕ್ಚುಲಿ ಆಗಿರೋದು ಫಸ್ಟ್ ಸೀನು. ಬಟ್ ಅದು ನಾವು ಫಸ್ಟ್ ಮುಖ ಭೇಟಿಯಾಗಿದ್ದು ಫಸ್ಟ್ ಸೀನ್ ಅಂದ್ರೆ ಟೆಂಪಲ್ ಅಲ್ಲಿ ಅಪ್ಪು ಅವರು ಮಂಗಳಮ್ಮನ ಎತ್ಕೊಂಡು ಹೋಗ್ತಿರ್ತಾರೆ, ಮೆಟ್ಲು ಅಂದ್ರೆ ಮೆಟ್ಲು ಮೇಲೆ ಎತ್ಕೊಂಡು ಹೋಗ್ತಿರ್ತಾರೆ. ನಾನು ಅಲ್ಲಿಗೆ ಬರ್ತೀನಿ. ಫಸ್ಟ್ ಕೋಳಿ ಜಗಳ ಆಗುತ್ತೆ. ಸೊ ಭರ್ಜರಿ ಬೈಗಳು ತಿಂದಿರ್ತಾರೆ. ಸೆಟ್ ನಲ್ಲಿ ಜಾಸ್ತಿ ಗಲಾಟೆ ಮಾಡೋರು? ನಾವು ಇಬ್ರು ಇಲ್ಲ, ನಾವಿಬ್ರು ತುಂಬಾ ಡೀಸೆಂಟ್ ಅಲ್ವಾ ಕಾರ್ತಿಕ್? ಅದು ನೀವು ಡೈರೆಕ್ಟರ್ ಹತ್ರ ಕೇಳಬೇಕು. ಇಷ್ಟು ದಿನಗಳಲ್ಲಿ ಇಬ್ಬರು ಜಗಳ ಮಾಡಿದಿರಾ? ಖಂಡಿತ ಇಲ್ಲ, ಅಂತ ಸಂದರ್ಭ ಬಂದಿಲ್ಲ. ಬಟ್ ಸೀರಿಯಲ್ ಅಲ್ಲಿ ಸೀನ್ ಅಲ್ಲಿ ಬಂದಿರುತ್ತೆ ತುಂಬಾ ಸಲ. ಶೂಟಿಂಗ್ ಗೆ ಲೇಟ್ ಆಗಿ ಬರೋರು ಯಾರು? ಶೂಟಿಂಗ್ ಗೆ ಲೇಟ್ ಆಗಂತ ಇಬ್ರು ಬರಲ್ಲ, ಕರೆಕ್ಟ್ ಟೈಮಿಗೆ ಬರ್ತೀವಿ. ಯಾವ ಟೈಮ್ ಕೊಟ್ಟಿರ್ತೀವಿ ಆ ಟೈಮ್. ಲೇಟ್ ಆಗಂತ ಇಲ್ಲ, ನಾವು ತುಂಬಾ ಪಂಕ್ಚುಯಲ್. ಲೇಟ್ ಆಗಿ ಹೋಗೋದು ನಾವು ಅಲ್ಲ, ಲೇಟ್ ಆಗಿ ಕಳ್ಸೋದು ಅವರು. ಪ್ಯಾಕಪ್ ಅಂದ್ರೆ ಯಾರಿಗಿಷ್ಟ? ನನ್ಗೆ ಇಬ್ರಿಗೂ ಇಷ್ಟ. ಪ್ಯಾಕಪ್ ಅಂದ್ರೆ ಯೂಶಲಿ ಎಲ್ರಿಗೂ ಇಷ್ಟ ಆರ್ಟಿಸ್ಟ್ಗೆ, ಬಿಕಾಸ್ ಬೆಳಗಿಂದ ಶೂಟ್ ಮಾಡಿರ್ತಾರಲ್ಲ. ಸೊ ಒಂದಿನ ಬೇಗ ಪ್ಯಾಕಪ್ ಅದೇ ಅಂತ ಹೋಗ್ತೀವಿ, ಖುಷಿಯಾಗಿ ಓಡ್ಬಿಡ್ತೀವಿ. ಇಬ್ಬರಿಗೆ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್? ಶ್ರೀಗೌರಿಲಿ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಕೇಳೋದು ತುಂಬಾ ಮುದ್ದ ಕಾಣ್ತಿದ್ದೀರಾ ಅಂತ. ಅದಕ್ಕಿಂತ ಹುಡುಗಿರಿಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಬೇಡ ಅಂತ ಅನ್ಸುತ್ತೆ. ಅಂಡ್ ಕೆಲವೊಂದು ಟೈಮ್ ಸೀನ್ಸ್ಗಳು ಚೆನ್ನಾಗಿ ಬಂದಾಗ ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾರೆ, ಒಳ್ಳೊಳ್ಳೆ ಮೆಸೇಜ್ಗಳನ್ನ ಕಳಿಸ್ತಾರೆ. ಸೊ ಅವ್ರ ಪ್ರೀತಿನೇ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್. ಸೊ ನನಗೆ ಇದು ಒಂದು ರೀತಿ ಡಿಫ್ರೆಂಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನೆಗೆಟಿವಿಟಿ ಇತ್ತು. ಬಟ್ ಅದು ಹೆಂಗೆ ಕನ್ವರ್ಟ್ ಆಯಿತು ಅಂದರೆ, ನಿನ್ನ ಕ್ಯಾರೆಕ್ಟರ್ ಇನ್ನೋಸೆಂಟ್ ಆಗಿ ಹೋಗ್ತಿದೆ, ತುಂಬ ಜನ ಇಷ್ಟಪಡ್ತಿದ್ದಾರೆ. ಅಪ್ಪು ಅನ್ನೋದು ಯಾವ ರೀತಿ ಇರಬೇಕು ಅದಕ್ಕೆ ಆಪ್ಟಾಗಿ ಮಾಡ್ತಿದ್ಯಾ ಅನ್ನೋದು ಕಾಂಪ್ಲಿಮೆಂಟ್ ಕೊಡ್ತಿದ್ದಾರೆ. ಯಾರಿಗೆ ರೆನ್ಯುಮರೇಷನ್ ಜಾಸ್ತಿ? ಇದು ನಮಗೂ ಗೊತ್ತಿಲ್ಲ, ನಾವು ಡಿಸ್ಕಸ್ ಮಾಡಿಲ್ಲ. ಅಲ್ಲಲ್ಲ, ಬಟ್ ನಮಗೆ ಗೊತ್ತು, ನಮಗೆ ಅದು ಕಮ್ಮಿ ಇರುತ್ತೆ ಅಂತ. ಅದು 100%. ಯಾವುದು ಏನು ಒಂದು ರೆಮ್ಯುನರೇಷನ್ ನಮಗೆ ನಾವು ಅಂದ್ಕೊಂಡಿರ್ತೀವಿ ನಮಗೆ ಕಮ್ಮಿ ಇರುತ್ತೆ ಅಂತ. ಓ ಹಂಗೆ. ಕಂಟಿನ್ಯೂ ಶೂಟಿಂಗ್ ಮಾಡಿದ್ ಯಾವಾಗ? ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಿದ್ದು ಇವ್ರ ಮನೆ ಕಡೆ ಜಾಸ್ತಿ ಆಗಿದೆ. ಥ್ಯಾಂಕ್ ಗಾಡ್ ನಮ್ಮ ಮನೆ ಕಡೆ ಜಾಸ್ತಿ ಆಗಿಲ್ಲ. ನಾವು ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ ಬಂದು ನೆಕ್ಸ್ಟ್ ಬೆಳಿಗ್ಗೆ 6 ಗಂಟೆವರೆಗೂ ಮಾಡಿದ್ದೀವಿ. ಕುಂದಾಪುರದಲ್ಲಿ ಹೈಯೆಸ್ಟ್ ಈ ಥರದ್ದು ನಡೆದಿದೆ. ಯಾವ ವಿಚಾರಕ್ಕೆ ಇಬ್ರು ಕೋಪ ಮಾಡ್ಕೊಳ್ತೀರಾ? ಲೇಟ್ ಕಳ್ಸೋದಾಗ ನನಗೆ ಕೋಪ, ಶೂಟಿಂಗ್ ಲೇಟ್ ಆದಾಗ ಆ್ಯಂಡ್ ತುಂಬ ಹೆಕ್ಟಿಕ್ ಇದ್ದಾಗ, ಏನಾದ್ರು ಚಿಕ್ಕ ಪುಟ್ಟ ಆ್ಯಂಡ್ ತುಂಬ ಫೋಕಸ್ ಔಟ್ ಆದಾಗ, ಏನಾದ್ರು ಟೇಕ್ಸ್ ಆದರೆ, ಅಂದರೆ ನಾವು ಟೇಕ್ಸ್ ತಗೊಂಡಾಗ್ಲೂ ಅವ್ರಿಗೂ ಬೇಜಾರಾಗುತ್ತೆ. ನಾವು ಅಲ್ಲಲ್ಲ ಅಂದರೆ ಕೋಳಿ ಜಗಳ ಅದೆಲ್ಲ ಇದು ಒಂದು ಸಿಚುವೇಶನ್ ಅಂದರೆ, ಇವ್ರು ಹುಷಾರಿದ್ದಾಗ ಫೋರ್ಸ್ಫುಲಿ ಬಂದು ಕಂಟಿನ್ಯೂಸ್ ಮಾಡಿಸಿದಾಗ ಇವ್ರು ಕೋಪ ಮಾಡ್ತಾರೆ. ಹೌದೌದು. ಶೂಟಿಂಗ್ ಸಾಕು ಅಂತ ಅನ್ಸಿದ್ಯಾ? ಖಂಡಿತ ಇಲ್ಲ. ನನಗೆ ಯಾವತ್ತು ಶೂಟಿಂಗ್ ಒಂದು ಅನ್ನದಾತ್ರು. ಸೊ ನನಗೆ ಪ್ರತಿ ಸಲ ಶೂಟಿಂಗ್ ಬೇಕೇ ಬೇಕು. ಐ ಎಂಜಾಯ್ ಡೂಯಿಂಗ್ ಶೂಟಿಂಗ್. ಲೈಫಲ್ಲಿ ಶೂಟಿಂಗ್ ಸಾಕು ಅಂತ ಅನ್ಸಿಲ್ಲ. ಬಟ್ ಯಾವತ್ತಾರು ತುಂಬಾ ಹೆಕ್ಟಿಕ್ ಅಂದ್ರೆ ನೀವು ಹೇಳ್ದಂಗೆ ಇವಾಗ ಕಂಟಿನ್ಯೂಸ್ ಆಗಿ ಶೂಟ್ ನಡೀತಿದೆ ಅಂತಂದ್ರೆ ಸಾಕು ಇವತ್ತು ಹೋಗೋಣ ಮನೆಗೆ ನಾಳೆ ಬರೋಣ ಅನ್ಸುತ್ತೆ. ಬಿಟ್ರೆ ಶೂಟಿಂಗ್ ಸಾಕು ಅಂತ ಅನ್ಸಿಲ್ಲ ಅಷ್ಟೇ. ಯಾರು ಊಟನೇ ತಿನ್ನಲ್ಲ? ಊಟನೇ ತಿನ್ನಲ್ಲ, ತಿಂತೀವಿ. ಊಟ ತಿಂತೀವಿ, ತಲೆನೂ ತಿಂತೀವಿ. ಯಾರಿಗೆ ವೆಜಿಟೇರಿಯನ್ ಆಗಲ್ಲ? ಇವ್ರಿಗೆ ಆಗಲ್ಲ ಅಲ್ಲ, ಬಟ್ ನೀವು ನಾನ್ ವೆಜ್ ಪ್ರಯಾರಿಟಿ ಇರುತ್ತೆ. ಮೀನು, ಸೊ ಖಂಡಿತ ಮೀನು ತಿಂತೀವಿ. ಮೊಬೈಲ್ ನಂಬರ್ ಹೇಳಿ. 100 100. ಹೌದಾ? 100.
ಲಾಂಗ್ ಲೀವ್ ಹಾಕಿರೋದು ಯಾರು? ಲಾಂಗ್ ಲಾಂಗ್ ಲೀವ್ ಅಂತ ಇಲ್ಲ, ಶೆಡ್ಯೂಲ್ ಇರುತ್ತೆ ನಮಗೆ. ಹಾ, ಅದು ಪ್ಯಾಕಪ್ ಆಗ್ತಿದಂಗೆ ನಮಗೊಂದು ಸ್ಟ್ರೆಚ್ ಲೀವ್ ಸಿಗುತ್ತೆ. ಸೊ ನಾವು ಹಾಕೋದಂತೇನಿಲ್ಲ, ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಯಾರು ಹೆಚ್ಚು ಬ್ಯೂಟಿ ಕಾನ್ಶಿಯಸ್? ಬ್ಯೂಟಿ ಕಾನ್ಷಿಯಸ್, ಚೆನ್ನಾಗಿ ಕಾಣಿಸ್ಬೇಕಂತ ಇದೆ. 100% ಚೆನ್ನಾಗಿ ಕಾಣ್ತಿದ್ದಾರೆ ಅವ್ರು ಬೇರೆ.